ಇದರ ವಿಚಾರದಲ್ಲಿ ಒಂದು ಇಕ್ಕಟ್ಟಿಗೆ ಹೈಕಮಾಂಡ್ ಸಿಗಾಕೊಂಡಿದೆ ಅಂತ ಚರ್ಚೆ. ಒಂದು ಕೋರ್ಟ್ ಷರತ್ತನ್ನು ಕೂಡ ಉಲ್ಲಂಘನೆ ಮಾಡಿರುವಂತದ್ದು. ಇನ್ನು ಸಿಬಿಐ ಚಾರ್ಜ್ ಶೀಟ್ ಅಲ್ಲಿ ಅವರ ಹೆಸರು ಇರುವಂತದ್ದು ವಾಲ್ಮೀಕಿ. ನೀವು ಸದನದಲ್ಲಿ ಯಾವ ರೀತಿ ಹೋರಾಟ ಮಾಡ್ತೀರಾ? ಈಗಾಗಲೇ ಪಾರ್ಟಿ ಮೊನ್ನೆ ನಾವು ಸಭೆ ಸೇರಿದ ಸಂದರ್ಭದಲ್ಲಿ ಪಾರ್ಟಿಯಲ್ಲಿ ಒಮ್ಮತವಾಗಿ ಈ ತರ ಕಳಂಕಿತ ಸಿಬಿಐ ಕೇಸು ಮತ್ತು ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿ ಡೆಲ್ಲಿ ಬೇರೆ ಬೇರೆ ಕಡೆ ಓಡಾಡಿರುವಂತ ದಾಖಲೆಗಳು ಕೂಡ ಒಂದೊಂದೇ ಹೊರಗಡೆ ಬರ್ತಾ ಇದೆ. ಸೊ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಮತ್ತೆ 187 ಕೋಟಿ ಜನರ ಬಡವರ ದುಡ್ಡನ್ನ, ಎಸ್ಟಿಗಳ ದುಡ್ಡನ್ನ, ದಲಿತರ ದುಡ್ಡನ್ನ ತಿಂದಿರುವಂತವ್ರು, ದಲಿತರ ಅಮೌಂಟ್ ತಿಂದಿರುವಂತವ್ರು ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ ಅಲ್ಲಿ ಇರೋಕೆ ಯೋಗ್ಯತೆ ಇರಲ್ಲ. ಆದ್ರಿಂದ ಮೋಸ್ಟ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ನಾಗೇಂದ್ರ ಬೆದರಿಕೆ ಹಾಕಿದ್ದಾರೆ ಅಂತ ಅವ್ರನ್ನ ಸೇರಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಆ ಪೂರ್ತಿ ಹಣ ಕಾಂಗ್ರೆಸ್ಸಿನ ಚುನಾವಣೆಗೆ ಹೋಗಿದೆ. ಈಗಾಗಲೇ ಸಿಬಿಐ ಚಾರ್ಜ್ ಶೀಟ್ ಅಲ್ಲಿ ಹಣ ಎಲ್ಲಿ ಬಂದಿತ್ತು, ಯಾರ್ಯಾರು ತಗೊಂಡಿದ್ದಾರೆ, ಚುನಾವಣೆ ಎಲ್ಲೆಲ್ಲಿ ಹೋಗಿದೆ ಅನ್ನೋದು ಸ್ಪಷ್ಟವಾಗಿ ಅಲ್ಲಿ ಸಿಕ್ಕಿದೆ ಅವರಿಗೆ. ಅದರಿಂದ ಈಗ ಅಂಗೈ ಹುಣ್ಣಿಗೆ ಸಾಕ್ಷಿ ಬೇಕಾ? ಜಗತ್ತೇ ಗೊತ್ತಿದೆ ರಾಜೀನಾಮೆ ಯಾಕೆ ಕೊಟ್ರು. ಈಗ ಈಶ್ವರಪ್ಪ ರಾಜೀನಾಮೆ ಕೊಟ್ರು, ನಾವೇನೋ ತಗೊಂಡ್ರೆ ಅವ್ರನ್ನ. ಹಾಗೆ ಈಗ ಕಳಂಕಿತರನ್ನ ನೀವು ಕ್ಯಾಬಿನೆಟ್ಗೆ ತಗೊಂಡ್ರೆ ಎಲ್ಲರೂ ಕಳಂಕಿತ, ಇಡೀ ಕ್ಯಾಬಿನೆಟ್ ಕಳಂಕಿತ ಆಗ್ತದೆ. ಎಲ್ಲ ಪೇಮೆಂಟ್ ಕೊಟ್ಟು ಬಂದಿರುವಂತದ್ದು ಅಂತ ಜಗಜ್ಜಾಹಿರಾತ. ಅದರಿಂದ ಈ ನಾಗೇಂದ್ರ ವಿಚಾರ ಈಗಾಗಲೇ ಪಾರ್ಟಿಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿದೆ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ಅದ್ರ ಬಗ್ಗೆ ಹೇಳಿಕೆಯನ್ನ ಮಾಡಿದ್ದಾರೆ ಮತ್ತು ಇಡೀ ರಾಜ್ಯದಲ್ಲಿ ಇದ್ರ ಬಗ್ಗೆ ಹೋರಾಟ ಕೂಡ ನಡೀತಾ ಇದೆ. ದೊಡ್ಡ ಹೋರಾಟ ನಡೀತಾ ಇದೆ ಇಡೀ ರಾಜ್ಯದಲ್ಲಿ. ಆ ಹೋರಾಟ ಹೊರಗಡೆನೂ ಹೋರಾಟ ಆಗುತ್ತೆ, ಪಾರ್ಟಿ ವತಿಯಿಂದನೂ ಹೋರಾಟ ಆಗುತ್ತೆ. ಮತ್ತು ಈ ಬಾರಿ ನಾನು ಬಿಡದಿ ವಿಚಾರವಾಗೂ ನಾವು ಹೊರಗಡೆ ಎಲ್ಲ ನಾವು ಅವ್ರು ಬೇರೆ ನಾವು ಬೇರೆ ಹೋರಾಟ ಮಾಡ್ತಾ ಇದ್ರಿ. ಈಗ ಮುಖ್ಯವಾದಂಥ ವಿಚಾರಗಳನ್ನ ಇಟ್ಕೊಂಡು ಹೊರಗಡೆನೂ ಕೂಡ ಬಿಜೆಪಿ ಮತ್ತು JDS ಒಟ್ಟಿಗೆ ಹೋರಾಟ ಮಾಡ್ತೀರಿ. ವಿಧಾನಸಭೆಯಲ್ಲಂತೂ ಕಳೆದ ಎಲ್ಲ ಅಧಿವೇಶನದಲ್ಲೂ JDS ಅವರು ನಮಗೆ ಪೂರ್ತಿ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಬಾರಿ ನಾಗೇಂದ್ರ ವಿಚಾರ ಇರ್ಬೋದು, ಬಿಡದಿ ವಿಚಾರ ಇರ್ಬೋದು, ಆಮೇಲೆ ಇದು KPSC ಹಗರಣ ಇರ್ಬೋದು, ಇವೆಲ್ಲ ವಿಚಾರವಾಗಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಾವು ಮಾಡೋರಿದ್ದೀರಿ. ಈ ಅಧಿವೇಶನ ನಿಜಕ್ಕೂ ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪ ಆಗ್ತೈತೆ ಇದು. ಯಾಕೆಂದ್ರೆ ಭ್ರಷ್ಟ ಮಂತ್ರಿಗಳು ಒಂದು ಕಡೆ, ಮಂತ್ರಿಗಳನ್ನ ಖಾತೆ ಹಂಚೋದು ಇನ್ನೊಂದು ಕಡೆ ಪ್ರಾಬ್ಲಮ್. ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯ ಹೋಗ್ತಾರೆ ಅಂತ ಹೇಳಿ 3 ವರ್ಷ ತಳ್ಳಿಬಿಟ್ರು. ಈಗ ಡಿ ಕೆ ಶಿವಕುಮಾರ್ ಬಂದ ಮೇಲೆ ಖ್ಯಾತೆಯ ಬಗ್ಗೆನೇ ಇನ್ನ 1.5 ವರ್ಷ ನಡೀತೈತೆ. ಅಂದ್ರೆ ಇಡೀ ಸರ್ಕಾರ ಸಿದ್ದರಾಮಯ್ಯನ ತೆಗೆಯೋದು ಒಂದ್ ಕಡೆ 3 ವರ್ಷ ಆಯ್ತು. ಈಗ ಖ್ಯಾತೆಯಲ್ಲಿ ಎಲ್ಲ ಕಾಂಗ್ರೆಸ್ MLAಗಳು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ ಹೋರಾಟ ಮಾಡ್ತಾ ಇದ್ದಾರೆ. ಡೆಲ್ಲಿಗೂ ಹೋಗ್ತಾ ಇದ್ದಾರೆ, ಬೀದಿಗಳಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ, ಬಂದ್ಗಳಾಗ್ತಾ ಇದೆ, ಧಮಕಿಗಳಾಗ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಈ ಸರ್ಕಾರ ನಾವು ಭ್ರಷ್ಟರಲ್ಲ ಅಂತ ಹೇಳಿದ್ರೆ ಯಾರು ನಂಬ್ತಾರೆ? ಇದು ಭ್ರಷ್ಟ ಸರ್ಕಾರ. ಈ ಸರ್ಕಾರವನ್ನ ತೊಲಗಿಸೋ ದೃಷ್ಟಿಯಿಂದ ವಿರೋಧ ಪಕ್ಷದ ನಾಯಕನಾಗಿ ಈ ಎಲ್ಲ ವಿಚಾರಗಳನ್ನ ವಿಧಾನಸಭೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಸರಿ ನಾವು ಹೋರಾಟವನ್ನ ನಾವು ಮಾಡೋರಿದ್ದೀವಿ.